ಒಂದು ಮಾತು ಗೊತ್ತಿಲ್ಲ ಅಣ್ಣ ನನಗೆ. ಈಗ ಈಗ ದೊಡ್ಡ ಸುದ್ದಿ ಆಗಿದೆ ಧರ್ಮಸ್ಥಳದ ಬಗ್ಗೆ, ಆತ ಹೀಗೆಲ್ಲ ಹೇಳ್ತಿದ್ದಾನೆ ಅನ್ನೋ ವಿಚಾರ ತಮಗೆ ಗೊತ್ತಾ? ಗೊತ್ತು. ಟಿವಿಯಲ್ಲಿ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ? ಈಗ ನೀವು ಮತ್ತೆ ಅವರು ದಾಂಪತ್ಯ ಜೀವನದಲ್ಲಿದ್ರಲ್ಲ 7 ವರ್ಷ, ಆವಾಗ ಈ ರೀತಿ ಏನಾದರೂ ತಂಬಳಿ ಹೇಳ್ಕೊಂಡಿದ್ರಾ? ಹಿಂಗಾಗಿತ್ತು ಹಿಂಗೆ ಮಾಡಿದೆ ಅಂತ? ಅದ್ರ ಬಗ್ಗೆ ಏನು ಹೇಳ್ತಾ ಇರಲಿಲ್ಲಣ್ಣ. ಸುಮ್ಮನೆ ಯಾರ ಸತ್ತೋಗೋರು ಹೋಗಿ ಊತ್ಬಿಟ್ಟು ಬರಬೇಕು ಅಂದ್ಕೊಂಡು ಅಷ್ಟೇ. ಇನ್ನು ಏನು ಅದ್ರ ಬಗ್ಗೆ ಏನು ಡೀಟೇಲ್ ಒಂದು ಮಾತು ಹೇಳ್ತಾ ಇರಲಿಲ್ಲ. ನಾನು ಕೇಳಕ್ಕೆ ಹೋಗ್ತಾ ಇರಲಿಲ್ಲ ಏನು ಅದ್ರ ಬಗ್ಗೆ. ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಏನು ಹೆಂಗೆ ಏನು ಅಂತ? ಏನು ಯಾರೋ ನದಿಲಿ ಬಿದ್ದುಬಿಟ್ಟವ್ರೆ, ಯಾರೋ ನದಿಲಿ ಹೋಗ್ಬಿಟ್ಟವ್ರೆ, ಅವ್ರನ್ನ ಎತ್ಕೊಂಡೋಗಿ ಊತ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಏನು ಕೆಲಸ ಅವ್ರಿಗೆ? ಅದೇ ಕೆಲಸನಾ? ಈಗ ಯಾರಾದರೂ ಡೆಡ್ ಬಾಡಿ ಸಿಕ್ತು ಏನಾದರೂ ಆಯಿತು ಅಂತ ಹೇಳಿದ್ರೆ ಅದನ್ನು ಹೂಳೋ ಕೆಲಸನ? ಏನು ಕೆಲಸ ಅವರಿಗೆ? ಇಲ್ಲ ಹಗಲಲ್ಲೆಲ್ಲ ಗೂಡ್ಸೋ ಕೆಲಸ, ಅಲ್ಲಿ ಗೂಡ್ಸೋದು, ಬಾತ್ರೂಮ್ಗಳು ತೊಳೆಯೋದು. ಅವ್ರು ಯಾವ ಕೆಲಸ ಹೇಳ್ತಾರೋ ಆ ಕೆಲಸ. ಆದರೆ ನೈಟ್ ಮಾತ್ರನೇ ಈ ಕೆಲ್ಸಕ್ಕೆ ಹೋಗ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆದರೆ ಮನೇಲಿ ಒಂದಿನೂ ಇಲ್ಲದೆ ಇರ್ತಾ ಇರಲಿಲ್ಲ, ಮನೇಲಿ ಇರ್ತಾಯಿದ್ರು. ಅದು ಯಾವ ಟೈಮಲ್ಲಿ ಹೋಗಿ ಊತಾಕ್ತಾ ಇದ್ರೋ ಏನೋ ನನಗೆ ಗೊತ್ತಿಲ್ಲ. ನೀವು ನೋಡೇ ಇಲ್ಲ ಆ ರೀತಿ ಹೂತಿದ್ದು ಅಥವಾ ಡೆಡ್ ಬಾಡಿ ಸಿಕ್ತು ಅಂಥೇಳಿ ಹೋಗಿದ್ದು ಹೂತಿದ್ದು, ಇಂಥ ವ್ಯಕ್ತಿ ಡೆತ್ ಆಗಿದ್ದಾರೆ, ಹಿಂಗೆ ಡೆತ್ ಆಗಿದ್ದಾರೆ, ತಾವೇನೂ ನೋಡಿಲ್ಲ? ಏನು ನೋಡಿಲ್ಲ. ನೀವು ಅವ್ರ ಜೊತೆ ಇದ್ದಷ್ಟು ದಿನ 7 ವರ್ಷ ಸಂಸಾರ ಮಾಡಿದ್ದೀರಿ. 7 ವರ್ಷ ಸಂಸಾರ ಮಾಡಿದಾಗಲೂ ಕೂಡ ನಿಮ್ಮ ಕಣ್ಣು ಮುಂದೆ ಈ ರೀತಿ ಏನೂ ಆಗಿಲ್ಲ, ಹೌದಾ? ಇಲ್ಲಣ್ಣ, ನನಗೇನು ಗೊತ್ತಿಲ್ಲ. ಅವ್ರು ಹೇಳ್ತಾನೂ ಇರಲಿಲ್ಲ ಅದ್ರ ಬಗ್ಗೆ. ನೀವು ಮನೆಯಲ್ಲೇ ಇರ್ತಾ ಇದ್ರಾ? ನೀವೇನಾದ್ರು ಧರ್ಮಸ್ಥಳದ ಕೆಲಸಕ್ಕೆ ಏನಾದರೂ ಹೋಗ್ತಾ ಇದ್ರಾ ಅಥವಾ ಹೇಗೆ ಅಂತ? ಅದೇ ಅಣ್ಣ ಹೇಳಿದ್ನಲ್ಲ, ಸ್ವಲ್ಪ ದಿನ ಪ್ರಕೃತಿ ಚಿಕಿತ್ಸಾಲಯ ಶಾಂತಿವನದಲ್ಲಿ ಅಲ್ಲಿ ಬರೀ ಪಾರ್ಕಿಂಗ್ ಇದು ಗಿಡ ಪಡ ಕಳೆ ಕೀಳೋದು ಆ ಕೆಲಸಕ್ಕೆ ಹೋಗ್ತಾ ಇದ್ದೆ. 800 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಅದು ಇದು ಪ್ರೆಗ್ನೆಂಟ್ ಆಗೋ ಗಂಟ ಹೋಗ್ತಾ ಇದ್ದೆ. ಪ್ರೆಗ್ನೆಂಟ್ ಆಗಿ 8 ತಿಂಗಳ ಗಂಟನೂ ಹೋದೆ ಆ ಕೆಲಸಕ್ಕೆ. ಆಮೇಲೆ ಇಲ್ಲಿ ತಾಯಿ ಮನೆಗೆ ಡೆಲಿವರಿಗೆ ಅಂತ ಕರ್ಕೊಂಬಂದರು. ಆಮೇಲೆ ಹೋಗಲಿಲ್ಲ ಕೆಲಸಕ್ಕೆ, ತಿರ್ಗಾ ಬಿಟ್ಬಿಟ್ಟೆ ನಾನು. ಹೇಗೆ ದುಡ್ಡಿನ ವ್ಯಾಮೋಹ ಇತ್ತು ಅವರಿಗೆ? ಅಂದರೆ ದುಡ್ಡಿನ ಆಸೆ ಇತ್ತ ಆ ವ್ಯಕ್ತಿಗೆ? ಹೇಗೆ ದುಡ್ಡು ಎಷ್ಟು ಹಣ ಕೊಡ್ತಿದ್ರಮ್ಮ? ನಿಮ್ಮ ಹತ್ರ ಏನಾದರೂ ಹೇಳಿದ್ರ? ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಾಗ ಎಷ್ಟು ಹಣ ಕೊಡ್ತಿದ್ರು ಅವರಿಗೆ? ಈ ಥರ ಕಸ ಗುಡಿಸೋದು, ಈ ಥರ ಕೆಲಸ ಮಾಡೋದಕ್ಕೆ ಎಷ್ಟು ಹಣ ಕೊಡ್ತಿದ್ರು? ಆವಾಗ 3000 ರೂಪಾಯಿ ಸಂಬಳ ಅಂತೆ. ಆ ಸಂಬಳ ಏನು ನನ್ನ ಕೈಲಿ ಕೊಡ್ತಾ ಇರಲಿಲ್ಲ. ಏನು ಬೇಕೋ ಅದನ್ನು ತಂದು ಹಾಕೋರು ಅಷ್ಟೇ, ಇನ್ನೇನು ಕೊಡ್ತಾ ಇರಲಿಲ್ಲ. ನನ್ನ ಕೈಲಿ ದುಡ್ಡು ಕಾಸು ಏನು ಕೊಡ್ತಾ ಇರಲಿಲ್ಲ, ತೋರಿಸ್ತಾನೆ ಇರಲಿಲ್ಲ. ದುಡ್ಡಿನ ವ್ಯಾಮೋಹ ಇತ್ತ? ಮನಿ ಮೈಂಡ ಜನ ಹೇಗೆ ಅಮ್ಮ, ಹೇಳಿ ಅದನ್ನು. ದುಡ್ಡು ಅಂದರೆ ಅನ್ನೋರು ಒಟ್ಟಿನಲ್ಲಿ ನನ್ನ ಕಣ್ಣಿಗಂತೂ ಏನು ಕಾಣಿಸ್ತಾ ಇರಲಿಲ್ಲ, ಏನು ತೋರಿಸ್ತಾ ಇರಲಿಲ್ಲ. ಅಂದರೆ ದುಡ್ಡು ಅಂದರೆ ಅವರಿಗೆ ಏನು ದುಡ್ಡಿಗೋಸ್ಕರ ಏನು ಬೇಕಾದ್ರೆ ಮಾಡೋರು? ಅದು ಗೊತ್ತಿಲ್ಲ ನನಗೆ. ಆದರೆ ಈ ಥರ ರಾತ್ರಿ ಟೈಮ್ ಏನಾರು ಕೆಲಸ ಬಂದರೆ ಹೋಯ್ತಾ ಇದ್ದ ಅನಿಸುತ್ತೆ ಅಷ್ಟೇ. ಓಕೆ. ಆ ನಂತರ ಈ ಧರ್ಮಸ್ಥಳದಲ್ಲಿ ಹಿಂಗೆ ಮಾಡಿದ್ದೀನಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ಲಮ್ಮ, ನೀವು ನಂಬ್ತೀರ ಅದನ್ನು? ನನಗೆ ಗೊತ್ತಿಲ್ಲಣ್ಣ, ಅದೇನು ಬರೀ ಸುಳ್ಳೇ ಹೇಳ್ತಾ ಇರೋದು ಅನಿಸುತ್ತೆ. ಯಾರೋ ದುಡ್ಡು ಗಿಡ್ ಕೊಟ್ಟು ಮಾಡಿಸಿರೋದು ಏನೋ ಗೊತ್ತಿಲ್ಲ. ಇವನು ಅಲ್ಲಿ ಇಲ್ಲದೆ ಹೋದ್ರೆ ಅಲ್ಲಿ ಗುಂಡಿ ತೆಗ್ದಿದ್ದ ಕಡೆ ಎಲ್ಲ ಏನೂ ಇಲ್ವಲ್ಲ ಅಲ್ಲಿ. ಇವನ್ನೆಲ್ಲ ಸುಮ್ಮನೆ ಬೇಕಂತಾನೆ ಈ ಥರ ಮಾಡಿಸ್ತಾ ಇದ್ದಾನೋ ಇಲ್ಲ ಯಾರು ಹೇಳ್ಕೊಟ್ಟು ಮಾಡಿಸೋದ್ನೋ ಏನೋ ಗೊತ್ತಿಲ್ಲ. ಅವ್ನು ಮಾಡ್ತಾ ಇರೋದೆಲ್ಲ ಸುಳ್ಳು. ಅಲ್ಲಿ ದೇವಸ್ಥಾನದವ್ರ ಮೇಲೆ ಹೇಳೋದು ಸುಳ್ಳು ಅವನು. ಯಾಕಮ್ಮ ನೋಡಿ, ಅಷ್ಟು ಜನರಿಗೆ ಆಶ್ರಯ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಅಷ್ಟು ಜನರಿಗೆ ಊಟ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಎಷ್ಟೋ ಜನರ ಬದುಕನ್ನು ಬೆಳಗಿಸಿದೆ ಧರ್ಮಸ್ಥಳ ದೇವಸ್ಥಾನ, ಎಷ್ಟೋ ಮಹಿಳೆಯರಿಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಇಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಹೀಗೆಲ್ಲ ಮಾತಾಡುವಾಗ ತಮ್ಮ ನೋವಾಗಲ್ವಮ್ಮ? ಆಗುತ್ತೆ ಪಾಪ. ದೇವಸ್ಥಾನ ಧರ್ಮಸ್ಥಳ ಅಂದರೆ ಅಷ್ಟು ಪ್ರೀತಿ ನಮಗೆಲ್ಲ. ಆ ದೇವಸ್ಥಾನದ ಹೆಗ್ಗಡೆ ಅವರು ಅಷ್ಟು ಜನ ಅಷ್ಟು ಸಂಸಾರಗಳನ್ನ ಅವರು ಸಾಕ್ತಾ ಇದ್ದಾರೆ. ಎಷ್ಟು ಜನ ಅವರು ಕೈಯಿಂದ ದುಡ್ದು ಹೊಟ್ಟೆ ತುಂಬಿಸ್ಕೋತಾರೆ. ಹಸ್ದವ್ರಿಗೆ ಎಷ್ಟು ಹೊಟ್ಟೆ ಊಟ ಹಾಕ್ತವ್ರೆ ಪಾಪ. ಅಂಥವ್ರ ಮೇಲೆ ಇವರು ಈ ಥರ ಎಲ್ಲ ಅನ್ಯಾಯವಾಗಿ ಹೇಳೋದು ತುಂಬ ತಪ್ಪು. ಅವರು ಮಾಡ್ತಾ ಇರೋದೆಲ್ಲ ತಪ್ಪು. ಯಾರೋ ಹೇಳಿ ಮಾಡಿಸ್ತಾ ಇರೋದು ಅನಿಸುತ್ತೆ ಅಣ್ಣ. ಅಷ್ಟು ಪಾಪ ಅಷ್ಟೊಂದು ಜನ ಪೊಲೀಸ್ನವರು ಅವರು ಇವರು ಎಷ್ಟು ಅವ್ರನ್ನೆಲ್ಲ ಕರ್ಕೊಂಬೋದು ಸುಮ್ಮನೆ ವೇಸ್ಟಾಗಿ ಗುಂಡಿಗಳನ್ನ ತೋರಿಸ್ಕೊಂಡು JCB ಅದು ಇದು ಅಂತ ಎಷ್ಟು ಅವ್ರಿಗೆಲ್ಲ ಕೆಲಸ ಕೊಟ್ಕೊಂಡು ಎಷ್ಟು ಇದು ಮಾಡ್ತಾವ್ರೆ. ಅವ್ರು ಮಾತ್ರ ಸುಮ್ಮನೆ ಬಿಡಬಾರ್ದು ನನ್ನ ಕೇಳಿದ್ರೆ. ಅಮ್ಮ ಅವ್ರು ಹೇಳ್ತಾರಲ್ಲ, ನಾನು ತಮಿಳುನಾಡಲ್ಲಿದ್ದೆ, ನಾನು ಅಲ್ಲೆಲ್ಲೋ ಕೆಲಸ ಮಾಡಿದ್ದೆ, ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅಲ್ಲಿ ಯಾರು ಸಂಪರ್ಕ ಇತ್ತು ಅವರಿಗೆ? ನಿಮ್ಗೇನಾದರೂ ಮಾಹಿತಿ ಇತ್ತು? ಅದು ಅವ್ರ ತಂದೆ ಊರೇ ತಮಿಳ್ನಾಡು ಅಂತೇಣ, ಸಿಕ್ಕರ್ಸಿಪಾಳ್ಯಂ ಅಂತ, ತಮಿಳ್ನಾಡು. ಅವ್ರ ಅಣ್ಣ ತಮ್ಮಂದ್ರೆಲ್ಲ ಅಲ್ಲೇ ಇರೋದು. ಇವರು ಕೂಡ ಇವಾಗ ಅಲ್ಲೇ ಇರೋದಂತೆ. ಅವ್ರ ಅಣ್ಣ ತಮ್ಮಂದ್ರೆ 2ನೇ ಮದುವೆಗೂ ಸ್ವಲ್ಪ ಸಪೋರ್ಟ್ ಮಾಡವ್ರೆ. ಆಮೇಲೆ ಇಲ್ಲಿ ಧರ್ಮಸ್ಥಳದಲ್ಲಿ ಇರೋರೇನು ತನಾಸೆ ಅನ್ನೋರೇನು ಅವರು ಸಪೋರ್ಟ್ ಮಾಡಿಲ್ಲ. ಯಾಕಂದರೆ ಅವರೇ ನನ್ನನ್ನು ಮದುವೆ ಮಾಡಿಸಿ ಕರ್ಕೊಂಡೋಗಿದ್ದು. ಆದ್ದರಿಂದ ಅವ್ರ ಹೆಂಡ್ತಿ ನನಗೆ ಸಪೋರ್ಟ್ ಆಗಿದ್ರು. ಆದರೆ ಅಲ್ಲಿ ತಮಿಳ್ನಾಡಲ್ಲಿ ಇರೋರೆಲ್ಲ ಅವ್ರಿಗೆ ಸಪೋರ್ಟ್ ಸ್ವಲ್ಪ. ಅವರೇ ಕೂಡ ಏನಾರು ಹೆಲ್ಪ್ ಮಾಡವ್ರೆ ಅನಿಸುತ್ತೆ.
ನಿಮ್ಗೆ ಅನುಮಾನ ಇದೆಯಮ್ಮ ಇದಕ್ಕೆಲ್ಲ ತಮಿಳುನಾಡಿನಲ್ಲೇ ಇವರೆಲ್ಲ ತಯಾರಿ ಮಾಡ್ಕೊಂಡು ಬಂದು ಅಥವಾ ತಮಿಳುನಾಡಿನಲ್ಲೇ ಅವ್ರಿಗೇನೋ ಹಣನೋ ಮತ್ತೊಂದೇನೋ ಕೊಟ್ಟು ಇಲ್ಲಿ ಬಂದು ಈ ರೀತಿ ನಾಟಕ ಮಾಡ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ ತಮಗೇನಾದ್ರು ಅನ್ಸುತ್ತಮ್ಮ? ಏನು ಧರ್ಮಸ್ಥಳ ನೇತ್ರಾವತಿಗೆ ಧರ್ಮಸ್ಥಳಕ್ಕೇನೋ ಬಂದು ಬಂದು ಹೋಯ್ತಾ ಇದ್ರಂತಲ್ಲಣ್ಣ ಸ್ವಲ್ಪ ದಿನ ಇದು ಆಗೋಕ್ಕಿಂತ ಮುಂಚೆ ಕೇಸೆಲ್ಲ ಇದೆಲ್ಲ ಆಗೋಕ್ಕಿಂತ ಮುಂಚೆ ಒಂದು 2-3 ಸಲ ಎಲ್ಲ ಬಂದು ಹೋಗವ್ರೆ. ಆದರೆ ಅವ್ರು ಯಾರನ್ನ ಭೇಟಿ ಮಾಡ್ಬಿಟ್ಟು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ, ಇನ್ನು ಯಾರ ಹತ್ರ ದುಡ್ಡು ಇಸ್ಕೊಂಡು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೇ ಯಾರೋ ಅವ್ರಿಗೆ ಹೇಳ್ಕೊಟ್ಟವ್ರು, ಏನೋ ರಾಜಕೀಯದವ್ರು ಏನಾರ ದುಡ್ಡು ಕಾಸು ಕೊಟ್ಟು ಮಾಡಿಸ್ತವ್ರು, ಇಲ್ಲ ಹೆಗ್ಡೆ ಅವ್ರಿಗೆ ಆಗದೆ ಇರೋರು ಯಾರು ಈ ಥರ ಮಾಡಿಸ್ತವ್ರೋ ಏನೋ ಗೊತ್ತಿಲ್ಲ. ಅದೆಲ್ಲ ದೇವ್ರಿಗೆ ಗೊತ್ತು. ನೀವೇ ಹೇಳಿದ್ರಿ ನನ್ನ ಗಂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಮದುವೆ ಆದೆ. ನಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ವಿ ಅವರ ಸಹೋದರನಿಗೆ, ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ದೇವರು ಧರ್ಮಸ್ಥಳದ ಸೇವೆ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ನೀವು ಅವ್ರನ್ನ ಮದುವೆ ಆದೆ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಆ ಪುಣ್ಯ ಪಾವಿತ್ರ್ಯವಾದಂಥ ಮಣ್ಣನ್ನು ಅಥವಾ ಆ ರತ್ನಗಿರಿ ಬೆಟ್ಟ, ಆ ನೇತ್ರಾವತಿ ನದಿ ಪಕ್ಕದ ಆ ಮಣ್ಣನ್ನು ಅಗೆದು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರಲ್ಲಮ್ಮ, ಇದು ತಮ್ಗೆ ಎಷ್ಟು ನೋವಾಗ್ತಿದೆ? ಅದು ತುಂಬ ಬೇಜಾರಾಗ್ತೈತೆ. ಆದರೆ ದೇವಸ್ಥಾನ ಅಂದರೆ ಪವಿತ್ರವಾದ ಸ್ಥಳ ಅದು. ಆದರೆ ಆ ದೇವಸ್ಥಾನಕ್ಕೆ ಆ ಥರ ಧಕ್ಕೆ ಬರೋ ಥರ ಅವ್ರು ಮಾಡ್ತಾವ್ರೆ ಅಂದರೆ ಅವ್ರಿಗೆ ಯಾರು ಹೇಳ್ಕೊಟ್ಟು ಮಾಡ್ತಾವ್ರೋ ಇಲ್ಲ ಅವರಾಗೆ ಮಾಡ್ತಾವ್ರೋ ಏನೂ ಗೊತ್ತಿಲ್ಲ. ಅವರಿಗೆ ಬೇರೆಯವರು ಸಪೋರ್ಟ್ ಇದೆ ಅಥವಾ ದೊಡ್ಡವ್ರ ಸಪೋರ್ಟ್ ಇದೆ ಅಂತ ತಮ್ಗೆ ಅನಿಸುತ್ತಮ್ಮ? ತಾವು ಅವ್ರ ಜೊತೆಲಿ ಸಂಪರ್ಕದಲ್ಲಿದ್ದಾಗ ಅಥವಾ ದಾಂಪತ್ಯದಲ್ಲಿದ್ದಾಗ ಏನಾದರೂ ಅವರು ತಮ್ಮ ಸ್ನೇಹಿತರು ಅದೇನೋ ತಮ್ಮ ಬಳಿ ಹೇಳ್ಕೊಂಡಿದ್ರ? ಇಲ್ಲಣ್ಣ, ಯಾರೋ ಒಬ್ಬರು ಹೇಳಿದ್ರು, ಅವ್ರ ಹೆಂಡ್ತಿ 2ನೇವಳು, ನೀನು ನನ್ನನ್ನು ಮದುವೆ ಮಾಡಿಕೊಂಡು ನನಗೂ ನನ್ನ ಮಗುಗೂ ಏನು ಸಂಪಾದನೆ ಮಾಡಿ ಮಡಗಿದೀಯಾ, ಏನಂದರೆ ಏನೂ ಇಲ್ಲ ಅಂತ ಎಲ್ಲ ಏನೋ ಹೇಳ್ಕೊಂಡು ಬೈತಾಯಿದ್ರು. ಇಲ್ಲ ಅವಳ ಮಾತು ಕೇಳ್ಕೊಂಡು ಏನಾರ ಯಾರ ಹತ್ರ ಲಂಚ ಗಿಂಚ ತೊಗೊಂಡು ಮಾಡಿದ್ರ ಏನು ಅಂತ ಗೊತ್ತಿಲ್ಲಣ್ಣ. ಅಮ್ಮ, ಈಗ ಇದೆಲ್ಲ ಘಟನೆ ಆದ ನಂತರ ತಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರ ಅಥವಾ ತಮ್ಮನ್ನೇನಾದರೂ ಡಿವೋರ್ಸ್ ಆದ ನಂತರ ಅಥವಾ ನೀವು ಏನು ಕೋರ್ಟ್ಗೆಲ್ಲ ಹೋದ್ರಲ್ಲ ಅದಾದಮೇಲೆ ಒಂದು ಸಲ ನೀವು ಹೇಗಿದ್ದೀರಿ ಅಂತೇಳಿ ನೋಡೋಕ್ಕಾದ್ರೂ ಅಥವಾ ಒಂದು ಫೋನ್ ಮಾಡಿ ಆದರೂ ವಿಚಾರ ಮಾಡಿದ್ರ? ನೀವೇನಾದರೂ ಅವ್ರಿಗೆ ಫೋನ್ ಮಾಡಿದ್ರ ಹೇಗೆ? ಇಲ್ಲಣ್ಣ, ಅವರು ಒಂದು ಸಲನೂ ಫೋನ್ ಮಾಡಲಿಲ್ಲ, ಬಂದು ನೋಡಲಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಲಿಲ್ಲಣ್ಣ. ನಾನು ಹೋಗಲಿಲ್ಲ, ಅವರು ಬರಲಿಲ್ಲ. ನಮ್ಮ ಕಾಂಟ್ಯಾಕ್ಟೇ ಇಲ್ಲ. ಸುಮಾರು ವರ್ಷ, ಒಂದು 17 ವರ್ಷ ಎಲ್ಲ ಆಗೋಯ್ತು. ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲಣ್ಣ. ಅವ್ರು ಏನಾದರೂ ಸರಿ, ಅವ್ರು ತೀರೋದ್ರು ಕೂಡ ಅವ್ರ ಮುಖ ಹೋಗಿ ನೋಡಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು. ಅವ್ರು ಸತ್ತೋದ್ರು ಅಂತ ಹೇಳಿದ್ರು ಕೂಡ ನಾನು ಹೋಗ್ಬಾರ್ದು, ಆ ಥರ ಆಟದಲ್ಲಿ ಇರೋದು ನಾನು ಇವಾಗ, ನಾನು ನನ್ನ ಮಕ್ಕಳು. ಯಾಕಂದರೆ ಅವತ್ತು ನಮ್ಮನ್ನು ನಡುಬೀದಿಲಿ ಕೈ ಬಿಟ್ಬಿಟ್ಟು ಹೋದವರು. ಅವತ್ತು ನಮ್ಮ ತಾಯಿ ಇಲ್ದೋಗಿದ್ದರೆ ನಮ್ಮ ಗತಿ ಏನಾಯ್ತೈತ ಗೊತ್ತಿಲ್ಲ. ಹಾಂ, ಹೌದು. ಅವತ್ತು ನಮ್ಮ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ನ ಮಕ್ಕಳನ್ನೂ ಹೆಂಗೋ ಕಾಪಾಡಿದ್ರು. ಇಲ್ಲಿವರೆಗೂ ಅವರೇ ಕಾಪಾಡ್ಕೊಂಡು ಬರ್ತಾವ್ರೆ. ಅವನು ಏನಾದರೂ ಪರವಾಗಿಲ್ಲ, ಅವನು ಮಾತ್ರ ಹೋಗಿ ನಾನು ನೋಡಬಾರ್ದು, ಅವನು ಮುಖನೂ ನೋಡಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು.